ಪ್ರೀತಿಯ ವೀಕ್ಷಕರಿಗೆ ನನ್ನ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಪ್ರೋತ್ಸಾಹವಿರಲಿ. ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಈ ಸಿನಿಮಾದಲ್ಲಿ ಅವರ ತಾಯಿ ಅನಸೂಯ ಅವರು ಚಿಕ್ಕ ಪಾತ್ರವೊಂದನ್ನು ಮಾಡಿದ್ದಾರೆ. 2010ರಲ್ಲಿ ಬಿಡುಗಡೆಯಾದ ಉಪ್ಪಿ ನಿರ್ದೇಶಿಸಿ ನಟಿಸಿದ ಸೂಪರ್ ಸಿನಿಮಾದಲ್ಲಿ ಅನಸೂಯ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆ ಮೂಲಕ ಮಗನ ಸಿನಿಮಾದಲ್ಲಿ ಕಾಣಿಸಿಕೊಂಡರು. ಕ್ರೇಜಿ ಸ್ಟಾರ್ ಬಿ ರವಿಚಂದ್ರನ್ ತಾಯಿ ಪಟ್ಟಮ್ಮಾಳ ವೀರಸ್ವಾಮಿ ಅವರು ರವಿಚಂದ್ರನ್ ಕಥೆ ಬರೆದು ನಿರ್ದೇಶಿಸಿ ಅಭಿನಯಿಸಿದ ಹಠವಾದಿ ಸಿನಿಮಾದ ಹಾಡೊಂದರಲ್ಲಿ ಕಾಣಿಸಿಕೊಂಡರು. ರವಿಚಂದ್ರನ್ ಅವರಿಗೆ ಆರತಿ ಎತ್ತುವ ಸೀನ್ನಲ್ಲಿ ಕಾಣಿಸಿಕೊಂಡಿದ್ದರು. 2006ರಲ್ಲಿ ಬಿಡುಗಡೆಯಾದ ಈ ಸಿನಿಮಾದ ಹಾಡುಗಳು ಇಂದಿಗೂ ಜನಪ್ರಿಯತೆ ಪಡೆದುಕೊಂಡಿದೆ. ಪಾರ್ವತಮ್ಮ ಅವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಜೋಗಿ ಸಿನಿಮಾದ ಆರಂಭದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದರು. ಜೋಗಿ ಸಿನಿಮಾದ ಆರಂಭದಲ್ಲಿ ಶಿವಣ್ಣನಿಗೆ ಭಿಕ್ಷೆ ನೀಡುವ ಸೀನ್ನಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಅವರ ಜೊತೆ ಪಾರ್ವತಮ್ಮ ಕಾಣಿಸಿಕೊಂಡಿದ್ದರು. ಲೂಸ್ಮಾದ ಯೋಗಿ ಹಾಗೂ ಅವರ ತಾಯಿ ಅಂಬುಜಾ ಇವರಿಬ್ಬರು ಒಂದೇ ಸಿನಿಮಾದ ಮೂಲಕ ತಮ್ಮ ನಟನಾ ವೃತ್ತಿಯನ್ನು ಆರಂಭಿಸಿದರು. ದುನಿಯಾ ವಿಜಯ್ ನಾಯಕನಾಗಿ ನಟಿಸಿದ ದುನಿಯಾ ಸಿನಿಮಾದಲ್ಲಿ ಯೋಗಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು. ಇದೇ ಚಿತ್ರದಲ್ಲಿ ಅಂಬುಜಾ ಹಾಸ್ಟೆಲ್ ವಾರ್ಡನ್ ಪಾತ್ರಕ್ಕೆ ಬಣ್ಣ ಹಚ್ಚಿದರು. ವಿನೋದ್ ರಾಜ್ ಹಾಗೂ ಲೀಲಾವತಿ ಅವರು ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದರು. ಲೀಲಾವತಿ ಅವರು ಕನ್ನಡ ಅಷ್ಟೇ ಅಲ್ಲದೆ ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆ ಸೇರಿದಂತೆ ಒಟ್ಟು 600 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿಯೇ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿನೋದ್ ರಾಜ್ ಅವರ ಕಾಲೇಜ್ ಕುಮಾರ್, ಕನ್ನಡದ ಕಂದ, ಯಾರದು, ನಂಜುಂಡ, ಶುಕ್ರ ಮುಂತಾದ ಸಿನಿಮಾಗಳಲ್ಲಿ ಲೀಲಾವತಿ ಅವರು ಮಗನ ಜೊತೆ ನಟಿಸಿದ್ದಾರೆ.